Hi all, welcome back to my YouTube channel ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಲ್ಯಾಂಗ್ವೇಜ್ ರಿಲೇಟೆಡ್ ವೀಡಿಯೋಸ್ ಮಾಡಿದಾಗಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಡಿ ಎಮ್ಸ್ಗಳಲ್ಲಿ ತುಂಬ ಏನಂತ ಹೇಳೋದು ಇದ್ರ ಬಗ್ಗೆ ಜಾಸ್ತಿ ವೀಡಿಯೋಸ್ನ ಮಾಡಿ ಆ್ಯಂಡ್ ಲ್ಯಾಂಗ್ವೇಜ್ ಯಾಕೆ ಬರ್ತಿಲ್ಲ ಮಕ್ಕಳಿಗೆ, ಸ್ಪೀಚ್ ಡಿಲೇಸ್ ಬಗ್ಗೆ ಹೆಚ್ಚಾಗಿ ವೀಡಿಯೋಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ ದಟ್ ನಿಮಗೆ ಈ ಒಂದು ಕಾಂಟೆಂಟ್ ನಾನೇನು ಇವಾಗ ಆ್ಯಸ್ ಅ ಪ್ರೆಸೆಂಟಾಗಿ ನಾನು ಮಾತಾಡ್ತಿರೋದು ಲ್ಯಾಂಗ್ವೇಜ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಿರೋದು ನಿಮಗೆ ಇಷ್ಟ ಆಗ್ತಿದೆ ಆ್ಯಂಡ್ ನೀವು ಅದನ್ನು ಮಿಸ್ಟೇಕ್ಸ್ ಇರ್ಬೋದು ಅಥವಾ ಟಿಪ್ಸ್ ಇರ್ಬೋದು ಅದನ್ನು ನೀವು ನಿಮ್ಮ ಮಕ್ಕಳ ಜೊತೆ ಇನ್ಕಾರ್ಪೊರೇಟ್ ಮಾಡಿಕೊಂಡು ಲ್ಯಾಂಗ್ವೇಜ್ನ ಮಕ್ಕಳಲ್ಲಿ ಇಂಪ್ರೂವ್ ಮಾಡೋದಕ್ಕೆ ಮತ್ತು ಟಿಪ್ಸ್ಗಳನ್ನ ಫಾಲೋ ಮಾಡೋದಕ್ಕೆ ಏನೇನನ್ನ ಒಂದು ನನ್ನ ವೀಡಿಯೋಸಲ್ಲಿ ಒಂದು ಸಜೆಷನ್ಸ್ ಆ್ಯಸ್ ಅ ಸಜೆಷನ್ ಆಗಿ ತೊಗೊಂಡು ಫಾಲೋ ಮಾಡ್ತಿರೋದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಖಂಡಿತವಾಗ್ಲೂ ಮಕ್ಕಳ ಒಂದು ಸ್ಪೀಚ್ ಡಿಲೇ ಇವಾಗ ತುಂಬ ಜಾಸ್ತಿ ಸ್ಪೀಚ್ ಡಿಲೇಸ್ ಆಗ್ತಿದೆ ಆ್ಯಂಡ್ ಮಕ್ಕಳಿಗೆ ಹೆಚ್ಚಾಗಿ ಮಾತು ಕಲಿಸೋದಕ್ಕೆ ಮಾತು ಇಸ್ ಖಂಡಿತವಾಗ್ಲೂ ಯೂನಿವರ್ಸಲ್ ಆಗಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತಲೇ ಹೇಳ್ಬೋದು, ದಟ್ಟು ಮಕ್ಕಳ ಒಂದು ಮಾತು. ಇವತ್ತಿನ ವಿಡಿಯೋದಲ್ಲಿ ನಾನೇನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಳ್ತೀನಿ ಅಂತಂದರೆ 2 ವರ್ಷದ ಒಳಗಡೆ ನಾವು ಮಕ್ಕಳಿಗೆ ಒಂದು 100 ವರ್ಡ್ಸ್ ಲಿಸ್ಟನ್ನ ಅಂತಂದರೆ 100 ವರ್ಡ್ಸ್ ಮಿನಿಮಮ್ 100 ವರ್ಡ್ಸ್ ಕಲಿಸಲೇಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚು ಖಂಡಿತವಾಗ್ಲೂ ಮಕ್ಕಳು ಮಾತಾಡ್ತಾರೆ. ಆದರೆ ಯಾವ ಒಂದು 100 ಲಿಸ್ಟನ್ನ 1.5 ವರ್ಷದಿಂದ 2 ವರ್ಷದ ಒಳಗಡೆ ಮಕ್ಕಳು ಮಾತಾಡಬೇಕು ಅಥವಾ ನಾವು ಹೇಳ್ಕೊಡ್ಬೇಕು ಅನ್ನುವಂಥ ಒಂದು ಟಾಪಿಕ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಲಿಸ್ಟ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇವತ್ತು 100 ವರ್ಡ್ಸ್ನ ಲಿಸ್ಟ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಅಂತಂದರೆ ಈಗ ಟಾಯ್ಲೆಟಲ್ಲಿರ್ಬೋದು ಅಥವಾ ಅಡುಗೆ ಮನೆಯಲ್ಲಿರ್ಬೋದು, ಬೆಡ್ರೂಮಲ್ಲಿರ್ಬೋದು ಅಥವಾ ಮಕ್ಕಳ ಆಟಿಕೆಗಳಿರ್ಬೋದು, ಫೀಲಿಂಗ್ಸ್ ಇರ್ಬೋದು, ಅವರ ಬಾಡಿ ಪಾರ್ಟ್ಸಲ್ಲಿರ್ಬೋದು, ಯಾವ ಒಂದು 100 ವರ್ಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಖಂಡಿತವಾಗ್ಲೂ ದಿಸ್ ವಿಲ್ ಬಿ ಗೋಯಿಂಗ್ ಟು 2 ಪಾರ್ಟ್ಸ್. ಯಾಕಂತಂದರೆ ತುಂಬ ನನಗೆ ಸಜೆಷನ್ಸ್ ಬರ್ತಾ ಇದೆ ಏನಂತಂದರೆ ವಿಡಿಯೋ ತುಂಬ ಲಾಂಗ್ ಆಗ್ತಿದೆ, ದಯವಿಟ್ಟು ಲಾಂಗ್ ವೀಡಿಯೋಸ್ನ ಹಾಕಬೇಡಿ ಅಂತ ಹೇಳ್ತಿದ್ದೀರಾ. ಅದಕ್ಕೋಸ್ಕರ ನಾನು ಇದನ್ನು ಪಾರ್ಟ್ 2 ಮಾಡ್ತೀನಿ. 50 ವರ್ಡ್ಸ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ, ಇನ್ನೂ ಒಂದು 50 ವರ್ಡ್ಸ್ ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಫಸ್ಟ್ ನಾವಿವತ್ತು ಮಾತಾಡೋಣ 50 ವರ್ಡ್ಸ್, ಯಾವ್ದು 50 ವರ್ಡ್ಸ್ ಲಿಸ್ಟು ಮಕ್ಕಳ ಒಂದು 2 ವರ್ಷದೊಳಗಡೆ ಮಕ್ಕಳು ಮಾತಾಡಬೇಕು ಅಂತ. ಆ್ಯಂಡ್ ದಯವಿಟ್ಟು ಮಕ್ಳಿಗೆ ಮಾತು ಬರ್ತಿಲ್ಲ, ಸ್ಪೀಚ್ ಡಿಲೇ ಆಗಿರುವಂತಹ ಪೇರೆಂಟ್ಸ್ ಭಯ ಪಡಬೇಡಿ. ಯಾಕಂತಂದ್ರೆ ಅಯ್ಯೋ ಇಷ್ಟು ಮಾತಾಡಿಲ್ಲ ನಮ್ಮ ಮಗು, ಏನಾಗುತ್ತೆ ಮಗು ಮಾತಾಡುತ್ತೆ ಅಂತ. ಖಂಡಿತವಾಗ್ಲೂ ನೀವು ನಾನು ಹೇಳುವಂತಹ ಟಿಪ್ಸ್ಗಳನ್ನ ಎಲ್ಲನೂ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಮಕ್ಕಳು ಮಾತಾಡ್ತಾರೆ. ಯಾವ ಒಂದು ವರ್ಡ್ಸ್ನ ನೀವು ಟ್ರ್ಯಾಕ್ ಇಟ್ಕೊಳ್ಬೇಕು ಅಂತಂದರೆ, ಮೊದಲನೇದಾಗಿ ಪೀಪಲ್ ಅಂತ ಹೇಳ್ತೀವಿ ಅಂತಂದರೆ ಮನೆಯಲ್ಲಿರುವಂತಹ ಜನಗಳು ಅಥವಾ ಒಂದು ಸಮಾಜ ಅಂತ ಅನ್ನೋದಕ್ಕಿಂತ ಏನಂತ ಹೇಳೋದು, ಒಂದು ಸೋಷಲ್ ಆಸ್ಪೆಕ್ಟಲ್ಲಿ ಮಾತಾಡೋದಾದರೆ ಒಂದು ಜನಗಳು ಅಡ್ರೆಸ್ ಮಾಡೋದಕ್ಕೆ ಅಂಕಲ್ ಆಂಟಿ ಆ ರೀತಿ ಒಂದು ಅಡ್ರೆಸ್ ಮಾಡೋದಕ್ಕೆ ಪೀಪಲ್ ಅಂತ ಮೆನ್ಷನ್. ನಾನು ಇಲ್ಲಿ ನಿಮಗೆ ಸೈಡಲ್ಲಿ ಲಿಸ್ಟ್ ಸಹ ಹಾಕಿರ್ತೀನಿ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಜನಗಳದ್ದು ಯೋಚನೆ ಮಾಡೋದಾದರೆ ಯಾರ್ಯಾರನ್ನ ಮಗು ಅಡ್ರೆಸ್ ಮಾಡಬೇಕು ಅಂತಂದರೆ ಅಮ್ಮ, ಸೆಕೆಂಡ್ ಒನ್ ಅಪ್ಪ, ಸಿಬ್ಲಿಂಗ್ಸ್ ನೇಮ್ಸ್, ಇವಾಗ ಅಕ್ಕನ ನೇಮ್ ಇರ್ಬೋದು, ಅಣ್ಣನ ನೇಮ್ ಇರ್ಬೋದು, ತಮ್ಮನ ನೇಮ್ ಇರ್ಬೋದು, ತಂಗಿ ನೇಮ್ ಇರ್ಬೋದು ಅದು. ನೆಕ್ಸ್ಟು ತಾತ, ಅಜ್ಜಿ. ನೆಕ್ಸ್ಟು ಪೆಟ್ಸ್ ನೇಮ್, ಮನೆಯಲ್ಲಿ ನಾಯಿ ಇರುತ್ತೆ, ಬೆಕ್ಕು ಇರುತ್ತೆ ಅಥವಾ ಹಸು, ಕುರಿ, ಮೇಕೆ ಏನೇ ಒಂದು ಹೆಸರು ಇಟ್ಟಿರ್ತೀವಲ್ವ ಆ ಒಂದು ಹೆಸರುಗಳನ್ನ ಹೇಳಬೇಕಾಗುತ್ತೆ. ಅಥವಾ ಮನೆಯಲ್ಲಿ ಫಿಶಿ ಇದ್ದರೆ ಫಿಶಿ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಈ ರೀತಿ ಪೆಟ್ಸ್ ನೇಮು. ನೆಕ್ಸ್ಟ್ ಅದಾದಮೇಲೆ ಮೈ ಅಂತ ಹೇಳ್ಕೊಡ್ತೀವಿ ಅಥವಾ ಮೈ ಸೆಲ್ಫ್. ಮಗುವಿನ ನೇಮ್, ಮಗು 2 ವರ್ಷದ ಒಳಗಡೆ ಅಲ್ಲ, 2 ವರ್ಷದ ಒಳಗಡೆ ಇದನ್ನು ಹೇಳಲೇಬೇಕಾಗುತ್ತೆ. ನಿನ್ನ ಹೆಸರೇನು ಅಂತಂದರೆ ಮಗುಗೆ ತನ್ನ ಹೆಸರು ಹೇಳೋದಕ್ಕೆ ಬರಬೇಕು. ಕೆಲವು ಮಕ್ಕಳುಗಳು ಕ್ಲಾರಿಟಿಯಾಗಿ ಹೇಳ್ತಾರೆ, ಕೆಲವು ಮಕ್ಕಳುಗಳು ಕ್ಲಾರಿಟಿಯಾಗಿ ಹೇಳೋದಿಲ್ಲ. ದಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್. ಮಗುಗೆ ಇದು ನಂದು, ಇದು ನಾನು. ಈ ಫೋಟೋದಲ್ಲಿ ಯಾರಪ್ಪ ಅಂತ ಫೋಟೋ ತೋರಿಸಿದ್ರೆ ಅಥವಾ ಫೋನಲ್ಲಿ ಮಗುವಿನ ಫೋಟೋ ತೋರಿಸಿದ್ರೆ ಮಗು ಇದು ನಾನು, ಇದು ಯಾರ್ದು ಡ್ರೆಸ್ಸು, ಇದು ಯಾರ್ದು ಸೈಕಲ್ ಅಂತಂದರೆ ಇದು ನಂದು. ಮಗುವಿನ ಹೆಸರು ಸಹ ಮಗು ಹೇಳಬೇಕಾಗತ್ತೆ. ಅದಾದಮೇಲೆ ಇದು ನಿಂದು, ಇದು ಯಾರು ಅಂತಂದರೆ ಇದು ಅಮ್ಮ, ಇದು ಯಾರು ಅಂತಂದರೆ ಯುವರ್ಸ್ ಅಂತ ಹೇಳ್ತೀವಿ. ಅಂತಂದರೆ ನಿಂದು, ಇದು ಡ್ಯಾಡದು ಅಥವಾ ಮಮ್ಮದು, ಈ ರೀತಿ ಬೇರೆಯವ್ರಿಗೆ ಅಡ್ರೆಸ್ ಮಾಡಿಸೋದು. ಅಂದರೆ ಇದು ಯಾರ್ದು ಕಾರು ಅಂತಂದರೆ ಅಪ್ಪಂದು ಅನ್ಬೇಕು, ಇದು ಯಾರ್ದು ಪರ್ಸ್ ಅಂದರೆ ಅಮ್ಮಂದು ಅನ್ಬೇಕು. ಆ ರೀತಿ ಬೇರೆಯವ್ರದ್ದು ಅಡ್ರೆಸ್ ಮಾಡೋದನ್ನು ಮಗು ಕಲಿಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಹಿ ಮತ್ತು ಶಿ ಮಗು ಕಲಿಯಬೇಕಾಗುತ್ತೆ. ಅವನು, ಅವಳು, ಮಾಮ ಬಂದರು, ಅತ್ತೆ ಹೋದರು, ಈ ರೀತಿ. ಸೊ ಬಾಯ್ ಆ್ಯಂಡ್ ಗರ್ಲ್ ಕಾನ್ಸೆಪ್ಟಲ್ಲಿ ಮಗುಗೆ ಜೆಂಡರ್ ಇದು ಅರ್ಥ ಆಗಲೇಬೇಕಾಗುತ್ತೆ.
ಕೊಟ್ಟಿರ್ಬೇಕಾಗುತ್ತೆ. ಹಿ ಮತ್ತು ಶಿ. ಅಣ್ಣ ಅಂತಂದರೆ ಅವನು ಅಣ್ಣ ಬಂದ, ಅಣ್ಣ ಅಕ್ಕ ಬಂದರು, ಈ ರೀತಿ ಅಕ್ಕ ಬಂದ್ಲು, ಈ ರೀತಿ ಹಿ ಮತ್ತು ಶಿಯಲ್ಲಿ ಮಗುಗೆ ಅರ್ಥ ಆಗಬೇಕಾಗುತ್ತೆ. ಸೊ ಪೀಪಲ್ ಕಾನ್ಸೆಪ್ಟಲ್ಲಿ ಇಷ್ಟು ಮಕ್ಕಳಿಗೆ 2 ವರ್ಷದ ಒಳಗಡೆ ನೀವು ಕಲಿಸಲೇಬೇಕಾಗುತ್ತೆ. ಇದಕ್ಕಿಂತ ಹೆಚ್ಚು ಖಂಡಿತವಾಗ್ಲೂ ಮಕ್ಕಳು ಕಲ್ತಿರ್ತಾರೆ, ಕೆಲವು ಮಕ್ಕಳುಗಳು ಕಲ್ತಿರ್ತಾರೆ. ಅಟ್ಲೀಸ್ಟ್ 100 ವರ್ಡ್ಸ್ ಲಿಸ್ಟಲ್ಲಿ ನೀವು ನೋಡೋದಾದರೆ ದಿಸ್ ಇಸ್ ದ 10 ವರ್ಡ್ಸ್ ನೀವು ಪೀಪಲ್ ವಿಚಾರದಲ್ಲಿ ಕಲಿಸ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನಾನು ಮನೆ ಐಟಮ್ಸಲ್ಲಿ ನೀವು ಯಾವುದ್ಯಾವುದನ್ನು ಮಗುಗೆ ಹೇಳ್ಕೊಡ್ಬೋದು ಅಂತ. ಆ್ಯಂಡ್ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಿರೋದನ್ನೇ ಹೇಳ್ಕೊಡ್ಬೇಕು ಅಂತ ಏನೂ ಇಲ್ಲ. ಅಟ್ಲೀಸ್ಟ್ ನಾನು ಒಂದು ಐಡಿಯಾ ಕೊಡ್ತಾ ಇದ್ದೀನಿ ನಿಮಗೆ ದಟ್ ಇದನ್ನೆಲ್ಲ ನೀವು ಮಕ್ಕಳಿಗೆ ಹೇಳ್ಕೊಡ್ಬೋದು ಅಂತ. ಸೊ ಮನೆಯಲ್ಲಿರುವಂತಹ ಐಟಮ್ಸ್ಗಳ ಲಿಸ್ಟಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂತಂದರೆ ಇದು ಅದು ಅನ್ನೋದನ್ನು ಮಗುಗೆ ಹೇಳ್ಕೊಡಿ. ದಿಸ್ ಆರ್ ದಟ್. ಇದನ್ನು ತೊಗೊಂಡು ಬಾ ಅಂತಂದರೆ ಮಗು ಹತ್ರ ಇರೋದನ್ನು ತೊಗೊಳ್ಬೇಕು, ಅದನ್ನು ತೊಗೊಂಡು ಬಾ ಅಂತಂದರೆ ಮಗು ದೂರ ಇರೋದನ್ನು ತೊಗೊಂಡು ಬರಬೇಕು. ಸೊ ದಿಸ್ ದಟ್ ಅನ್ನೋದನ್ನು ಹೇಳ್ಕೊಡ್ಬೇಕಾಗತ್ತೆ. ನೆಕ್ಸ್ಟು ಮಗುಗೆ ಕಪ್, ಲೋಟ ಅದನ್ನು ಅರ್ಥ ಮಾಡಿಸ್ಬೇಕು, ಹೇಳ್ಕೊಡ್ಬೇಕು. ಅದಾದಮೇಲೆ ಮಗು ಯೂಸ್ ಮಾಡುವಂತಹ ಡೈಪರ್ ಮಗುಗೆ ಗೊತ್ತಿರಬೇಕು, 3ನೇದು ಡೈಪರು. ಅದಾದಮೇಲೆ 4ನೇದು ಜ್ಯೂಸ್ ಅಂತಂದರೆ ಮಗು ಜ್ಯೂಸ್, ಈಗ ಎಕ್ಸಾಂಪಲ್ ನಾವು ಮಗುಗೆ ಪ್ಯೂರಿ ಫಾರ್ಮಲ್ಲಿ ಊಟ ಎಲ್ಲ ಸ್ಟಾರ್ಟ್ ಆದಮೇಲೆ ಮಗುಗೆ ಫ್ರೂಟ್ಸ್ನ ಕೊಡ್ತೀವಲ್ವ, ಸೊ ಅದರಲ್ಲಿ ಜ್ಯೂಸ್ ಅನ್ನೋದು ಬರುತ್ತೆ. ಅದಾದಮೇಲೆ ಮಿಲ್ಕ್ ಅನ್ನೋದು ಬರುತ್ತೆ, ಅಂತಂದರೆ ಹಾಲು ಈಗ ಎಕ್ಸಾಂಪಲ್ ಎದೆ ಹಾಲನ್ನ ಕುಡಿಸಿದ್ರೆ ಮಗುಗೆ ಹಾಲು ಕುಡಿಸಿ, ಅಥವಾ ಕೆಲವ್ರ ಮಕ್ಕಳುಗಳು ಬೇರೆ ರೀತಿ ಹೇಳ್ತಾರೆ, ಜಿಜ್ಜಿ ಕುಡಿತೀನಿ. ಅದು ಇವಾಗ ಎಕ್ಸಾಂಪಲ್ ಅದಿತಿ ಮ್ಯಾಟರಲ್ಲಿ ಅದಿತಿ ಬಾಬು ಅಂತ ಕೇಳ್ತಾರೆ. ಸೊ ನಾನು ಬೂಬಿ ಅಂತ ಅವ್ರಿಗೆ ಮೆನ್ಷನ್ ಮಾಡ್ತಿದ್ದೆ, ಸೊ ಅದಿತಿ ಬಾಬು ಅಂತ ಅದನ್ನು ರಿಸೀವ್ ಮಾಡಿದ್ರು. ಸೊ ಹಾಲು ಅನ್ನೋದು ಮಗುಗೆ ಗೊತ್ತಾಗಬೇಕು. ಅದಾದಮೇಲೆ ಊಟ ಅನ್ನೋದು ಮಗುಗೆ ಗೊತ್ತಾಗಬೇಕು. ಊಟ ಈಗ ಸುಮ್ಮನೆ ಬಾಯಲ್ಲಿ ಮಮ್ಮು ತಿನ್ನುಬಾ, ಆ ರೀತಿ ತಿನ್ನುಬಾ ಅನ್ನೋದಕ್ಕಿಂತ ಮಗುಗೆ ಊಟ ಮಾಡ್ತೀನಿ ಅನ್ನೋದು ಮಗುಗೆ ಗೊತ್ತಾಗಬೇಕು. ನೆಕ್ಸ್ಟು ಪಾಟಿ ಅನ್ನೋ ವಿಚಾರ ಗೊತ್ತಾಗಬೇಕು ಮಗುಗೆ. ಪಾಟಿ ಅನ್ನೋ ವರ್ಡ್ ಮಗುಗೆ ಗೊತ್ತಿರಬೇಕು. ನೆಕ್ಸ್ಟ್ ಫೋನ್ ಅನ್ನೋ ಮಗುಗೆ ಫೋನ್ ಮ್ಯಾಟರ್ ಗೊತ್ತಿರಬೇಕು. ಏನಕ್ಕಂತಂದರೆ ಈಗ ವೀಡಿಯೋಸ್ ಆಗಿರ್ಬೋದು, ಪಿಕ್ಚರ್ಸ್ ಆಗಿರ್ಬೋದು, ನಾವು ತಗೊಳ್ತಾ ಇರ್ತೀವಲ್ವ ಮಗುದು. ಸೊ ಮಗುಗೆ ಫೋನ್ ಅನ್ನೋ ಕಾನ್ಸೆಪ್ಟು ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟು ಶೂಸ್ ಮತ್ತು ಸಾಕ್ಸ್ ಅನ್ನೋದು ಮಗುಗೆ ಗೊತ್ತಿರಬೇಕು. ಸೊ ಐಟಮ್ಸ್ ವಿಚಾರದಲ್ಲಿ ಈ ಒಂದು 10 ಐಟಮ್ಸು ಮಗುಗೆ ಗೊತ್ತಿರಬೇಕು ಅಂತಂದರೆ ವರ್ಡ್ಸ್ ಐಟಮ್ಸ್ ಲಿಸ್ಟಲ್ಲಿ ಈ 10 ಇದು ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ನಾನು ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂತಂದರೆ ಮೀಲ್ ಟೈಮಲ್ಲಿ ಮಗು ಊಟ ಮಾಡುವಾಗ ಯಾವ ಒಂದು 10 ವರ್ಡ್ಸ್ನ ನೀವು ಕನ್ಸಿಡರ್ ಮಾಡ್ಕೊಳ್ಬೇಕು ಅಂತಂದರೆ, ಮೊದಲನೇದು ಜಾಸ್ತಿ ಆಯ್ತಮ್ಮ ಊಟ, ಈ ರೀತಿ ಮಕ್ಕಳು ಹೇಳ್ತಾರೆ. ಜಾಸ್ತಿ ಅನ್ನೋದು ಮಗುಗೆ ಗೊತ್ತಾಗಬೇಕು. ನೆಕ್ಸ್ಟು ಯಮ್ಮಿ, ಸೂಪರ್ ಆಗಿದೆ, ಸೂಪರ್ ಅಥವಾ ಯಮ್ಮಿ ಮಕ್ಕಳಿಗೆ ಹೇಳ್ಕೊಡಿ. ನೆಕ್ಸ್ಟು ವಾಟ್, ಬೇಕು ಬೇಡ. ಸೊ 3rd ಒನ್ ಇಸ್ ಬೇಕು, ನೆಕ್ಸ್ಟು ಬೇಡ. ಅದಾದಮೇಲೆ ಈಟ್, ತಿನ್ನು ಅನ್ನೋದು. ಈಗ ಮಗು ಆಟ ಆಡೋದಕ್ಕೆ ಶುರು ಮಾಡಿಬಿಡ್ತಾರೆ ಊಟದ ಮಧ್ಯದಲ್ಲಿ, ಆವಾಗ ತಿನ್ನು ಅಂದರೆ ಮಗುಗೆ ತಿನ್ನೋದು ಕಂಟಿನ್ಯೂ ಮಾಡೋದು ಗೊತ್ತಾಗಬೇಕು. ನೆಕ್ಸ್ಟ್ ಡ್ರಿಂಕ್ ಅಂತಂದರೆ ನೀರು ಕುಡಿ, ಮಧ್ಯದಲ್ಲಿ ನೀರು ಕುಡಿ ಅನ್ನೋದು. ನೆಕ್ಸ್ಟು ಹಂಗ್ರಿ, ಹೊಟ್ಟೆ ಹಸಿವಾಗ್ತಿದೆಯಾ ಅದಿತಿಗೆ ಅಂತ ಕೇಳಿದಾಗ ಮಗುಗೆ ಹೊಟ್ಟೆ ಹಸುವು ಅನ್ನೋದು ಹಂಗ್ರಿ ಅನ್ನೋ ವರ್ಡ್ ಗೊತ್ತಾಗಬೇಕು. ನೆಕ್ಸ್ಟು ಥರ್ಸ್ಟಿ, ನೀರು ಬಾಯಾರಿಕೆ ಆದಾಗ ನನಗೆ ಬಾಯಾರಿಕೆ ಆಗ್ತಿದೆ. ಮಗು ಬಾಯಾರಿಕೆ ಅನ್ನೋದನ್ನು ಕ್ಲಾರಿಟಿಯಾಗಿ ಹೇಳ್ದೇ ಇದ್ರೂ ಪರವಾಗಿಲ್ಲ, ಮಗುಗೆ ಅದು ಅರ್ಥ ಆಗಬೇಕು. ನೆಕ್ಸ್ಟು ಊಟ ಆಯಿತು, ಖಾಲಿ ಆಯಿತು, ಇದು ಹೇಳ್ಕೊಡ್ಬೇಕಾಗತ್ತೆ. ನೆಕ್ಸ್ಟು ಕಚ್ಚು, ಈಗ ಚಪಾತಿನ ಅಥವಾ ಏನೋ ಒಂದು ಹಾರ್ಡ್ ಚಕ್ಲಿ ಇರ್ಬೋದು, ಅಥವಾ ಒಂದು ಇಡ್ಲಿನೇ ಇರ್ಬೋದು, ಅಂದರೆ ಬೈಟ್ ಮಾಡಬೇಕಲ್ಲ, ಬೈಟ್ ಅನ್ನೋದು ಗೊತ್ತಾಗಬೇಕು. ಅದಾದಮೇಲೆ ಮಗು ಸಿಪ್ ಮಾಡೋದು ಅಂತಂದರೆ ನೀರನ್ನ ನುಂಗೋದು. ಇವಾಗ ಬಾಯಲ್ಲಿ ಏನಾರು ನೀರಿದೆ ಅಥವಾ ಜ್ಯೂಸ್ ಇದೆ ನುಂಗೋ ಅನ್ನೋದನ್ನು ಮಗುಗೆ ಗೊತ್ತಾಗಬೇಕಾಗುತ್ತೆ. ಸೊ ಇದು ಮೀಲ್ ಟೈಮ್ಗಳಲ್ಲಿ ಅಂತಂದರೆ ಊಟದ ಸಮಯದಲ್ಲಿ ಈ 10 ವರ್ಡ್ಸ್ನ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಮಗು ಇದನ್ನು ಹೇಳುವಂತಹ ಒಂದು ಶಕ್ತಿನೂ ಸಹ ಮಗುಗೆ ಅಥವಾ ಕೆಪಾಸಿಟಿ ಸಹ 2 ವರ್ಷದೊಳಗಡೆ ಮಗುಗೆ ನೀವು ಹೇಳ್ಕೊಟ್ರೆ ಖಂಡಿತವಾಗ್ಲೂ ಮಕ್ಕಳು ಹೇಳ್ತಾರೆ. ದಿಸ್ ಡಿಪೆಂಡ್ಸ್ ಆನ್ ನಮ್ಮ ಪ್ರತಿದಿನದ ಪ್ರಾಕ್ಟೀಸ್. ನೆಕ್ಸ್ಟ್ ಲಿಸ್ಟ್ ಯಾವುದು? 10 ಲಿಸ್ಟ್ ಅಂತಂದರೆ ನೆಕ್ಸ್ಟ್ 10 ಲಿಸ್ಟಲ್ಲಿ ಯಾವ್ದು ಬರುತ್ತೆ ಅಂತಂದರೆ ಫೀಲಿಂಗ್ಸ್ ಬಗ್ಗೆ ಮಾತಾಡೋಣ. ಅಂತಂದರೆ ಮಗುಗೆ 6 ತಿಂಗಳಿಂದನೇ ನಾವು ಫೀಲಿಂಗ್ಸ್ನ ಹೇಳ್ಕೊಡೋದು, ಇಮೋಷ್ನಲ್ ಡೆವಲಪ್ಮೆಂಟ್ಗೆ ಇದು ತುಂಬ ಒಳ್ಳೆಯದಾಗುತ್ತೆ. ಮೊದಲನೇದು ಹ್ಯಾಪಿ ಅಂದಿದ ತಕ್ಷಣ ಮಗು ಕ್ಲಾಪ್ ಮಾಡುತ್ತೆ, ಏನಾಗುತ್ತೆ ಅದನ್ನು ಹೇಳ್ಕೊಡ್ಬೇಕು. ಸ್ಯಾಡ್ ಅನ್ನೋದನ್ನು ಹೇಳ್ಕೊಡ್ಬೇಕು, ಮಗು ಬೇಜಾರಾದಾಗ ಈ ರೀತಿ ಸ್ಯಾಡ್ ಅನ್ನೋದನ್ನು ಮಗುಗೆ ಹೇಳ್ಕೊಡ್ಬೇಕಾಗುತ್ತೆ. ನೆಕ್ಸ್ಟು ಬ್ರೀತ್, ಈಗ ಕೋಪ ಬಂದಾಗ ಮಗು ಏನಾರು ಒಡೆಯೋದಕ್ಕೆ ಶುರು ಮಾಡುತ್ತೆ, ಕಚ್ಚೋದಕ್ಕೆ ಆವಾಗ ಬ್ರೀತ್ ಮಾಡು, ಸಮಾಧಾನ ಮಾಡ್ಕೊ, ಈ ರೀತಿ ಮಗುಗೆ ಬ್ರೀತ್ ಅನ್ನೋದನ್ನು ಮಗುಗೆ ಹೇಳ್ಕೊಡ್ಬೇಕಾಗುತ್ತೆ. ಅದಾದಮೇಲೆ ಭಯ, ಸ್ಕೇರ್ಡ್, ಐ ಆಮ್ ಸೋ ಸ್ಕೇರ್ಡ್ ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಭಯ ಅನ್ನೋದು ಮಗುಗೆ ಗೊತ್ತಾಗಬೇಕು. ನೆಕ್ಸ್ಟ್ ಇವಾಗ ಏನಾರು ಕೆಳಗಡೆ ಬಿದ್ದಾಗ ಬಿದ್ದೋಯ್ತಾ, ಈ ರೀತಿ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ಅದನ್ನು ಮಗುಗೆ ಹೇಳ್ಕೊಡ್ಬೇಕಾಗುತ್ತೆ. ಅಂದರೆ ಏನೋ ಅದು ಅಚಾನಕ್ ಆಗಾಯಿತು ಅನ್ನೋದು ಮಗುಗೆ ಗೊತ್ತಾಗಬೇಕು. ನೆಕ್ಸ್ಟು ತುಂಬ ಕೋಪ ಬರ್ತಿದ್ದಾಗ ಆ್ಯಂಗ್ರಿ ಅನ್ನೋದನ್ನು ಮಗುಗೆ ಹೇಳ್ಕೊಡ್ಬೇಕಾಗುತ್ತೆ. ಕೋಪ ಬಂದಿದೆ ಮಮ್ಮ, ನನಗೆ ಕೋಪ ಬಂದಿದೆ ಅಂತ ಮಗು ಎಕ್ಸ್ಪ್ರೆಸ್ ಮಾಡಿಕೊಂಡು ಹೇಳ್ಕೊಡ್ಬೇಕು ಫೀಲಿಂಗ್ಸ್ ವಿಚಾರದಲ್ಲಿ. ನೆಕ್ಸ್ಟು ಮಗುಗೆ ಸುಸ್ತಾಗ್ತಿದೆ, ನಂಗೆ ಆಗ್ತಿಲ್ಲ, ನಡ್ಕೊಂಡು ಮಗು ಬರ್ತಾ ಇರುತ್ತೆ, ನಂಗೆ ಆಗ್ತಿಲ್ಲ ಅಮ್ಮ, ಸುಸ್ತಾಗ್ತಿದೆ ನನಗೆ, ಇದನ್ನು ಮಗುಗೆ ಹೇಳ್ಕೊಡೋದನ್ನು ನಾವು ಕಲಿಸ್ಬೇಕು. ನೆಕ್ಸ್ಟು 8ನೇದು ಯಾವುದು ಅಂತಂದರೆ ಕಾಮ್ ಅಂತಂದರೆ, ಪಾಪು ಈ ಕೋಪ ಬೇಡ, ಸ್ವಲ್ಪ ಕಾಮ್ ಆಗಿರಿ, ಸ್ವಲ್ಪ ಆರಾಮಾಗಿರಿ, ಬ್ರೀತ್ ಮಾಡಿ,
ಕಾಮ್ ಅನ್ನೋ ವರ್ಡ್ ಮಗುಗೆ ಗೊತ್ತಾಗಬೇಕು. ಆ್ಯಂಡ್ ನೆಕ್ಸ್ಟ್ ಎಕ್ಸೈಟು, ಇವಾಗ ಏನೋ ಬಬಲ್ಸ್ ನೋಡ್ತಾರೆ ಅಥವಾ ಸಡನ್ನಾಗಿ ಯಾರೋ ಮನೆಗೆ ಬರ್ತಾರೆ, ಫ್ರೆಂಡ್ ಯಾರೋ ಮನೆಗೆ ಬರ್ತಾರೆ, ಅವಾಗ ಎಕ್ಸೈಟ್ ಅಂತ ಮಗು ಮಾಡಿದಾಗ ಎಕ್ಸೈಟ್ ಅನ್ನೋ ವರ್ಡ್ ಗೊತ್ತಾಗಬೇಕು. ಅದಾದಮೇಲೆ ಬ್ರೇವ್, ಲಾಸ್ಟ್ ಒನ್ ಬ್ರೇವ್ ಅಂತಂದರೆ ನೀನು ಧೈರ್ಯವಂತ ತಾನೇ, ನೀನು ಧೈರ್ಯಶಾಲಿ ತಾನೇ, ಬ್ರೇವ್ ತಾನೇ, ಐ ಆಮ್ ಸೋ ಬ್ರೇವ್ ಅಂತ ಮಗುಗೆ ಒಂದು ಧೈರ್ಯಶಾಲಿ ಅನ್ನೋ ವರ್ಡು ಮಗುಗೆ ಗೊತ್ತಾಗಬೇಕು. ಸೊ ಇಷ್ಟು ಫೀಲಿಂಗ್ಸ್ ವಿಚಾರದಲ್ಲಿ. ಆ್ಯಂಡ್ ನೆಕ್ಸ್ಟು ಒಂದು 10 ವರ್ಡ್ಸ್ ಯಾವ ಒಂದು ಇವಾಗ ನಾನು ಡಿಸ್ಕಸ್ ಮಾಡಿರೋದು 40 ವರ್ಡ್ಸ್ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ ಯಾವ್ದ್ಯಾವ್ದು ಇರಬೇಕು ಅಂತ. ಈಗ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಿರೋದು ಪ್ಲೇ ಟೈಮ್, ಆಟ ಆಡುವಂತಹ ಸಮಯದಲ್ಲಿ ಮಕ್ಕಳಿಗೆ ಯಾವ್ಯಾವ ವರ್ಡ್ಸ್ನ ಹೇಳ್ಕೊಡ್ಬೋದು ಅಂತಂದರೆ, ಮೊದಲನೇದು ಆಟ ಆಡು, ಆಟ ಅನ್ನೋದನ್ನ ಮೊದಲನೇ ಹೇಳ್ಕೊಡ್ಬೇಕು. ನೆಕ್ಸ್ಟು ಆ್ಯನಿಮಲ್ ಸೌಂಡ್ಸ್ನ ಹೇಳ್ಕೊಡ್ಬೇಕಾಗುತ್ತೆ. ಬಾಬಾ ಸೇ ಬವಾವ್, ಈಗ ಡಾಗಿ ಸೇಸ್ ಬವಾವ್, ಕ್ಯಾಟಿ ಸೇಸ್ ಮಿಯಾವ್, ಕೌ ಸೇಸ್ ಪಿಗ್ಗಿ ಸೇಸ್ ಆಯಿಂಕ್ ಆಯಿಂಕ್, ಈ ರೀತಿ ಆ್ಯನಿಮಲ್ ಸೌಂಡ್ಸ್ನ ಹೇಳ್ಕೊಡ್ಬೇಕು. ನೆಕ್ಸ್ಟು ಬುಕ್ ಅಂತ ಮಗುಗೆ ಇದೇ ಬುಕ್ ಅಂತ ಗೊತ್ತಾಗಬೇಕು. ಅದಾದಮೇಲೆ ಬುಕ್ ಅಂತ ಗೊತ್ತಾದಮೇಲೆ ಓದೋಣ ಬಾ, ಹೋದೋಣ, ಕುತ್ಕೊಂಡು ಹೋದೋಣ. ಇವಾಗ ಪಾಪು ನೀನು ಸ್ವಲ್ಪ ಹೊತ್ತು ಹೋಗ್ತಾರೆ, ಅಮ್ಮ ನೆಕ್ಸ್ಟ್ ಓದ್ತಾರೆ. ಪಾಪು ಓದೋದು ಅಂತಂದರೆ ಮಗು ಪಿಕ್ಚರ್ ರೀಡಿಂಗ್ ಮಾಡ್ತಲ್ಲ, ಸೊ ಬುಕ್ ಅಂತ ಗೊತ್ತಾದಮೇಲೆ ಮಗುಗೆ ರೀಡ್ ಅಂತ ಗೊತ್ತಾಗಬೇಕು. ನೆಕ್ಸ್ಟು ಬಾಲ್, ಇದೇ ಬಾಲ್ ಅಂತ ಮಗುಗೆ ಗೊತ್ತಾಗಬೇಕು ಪ್ಲೇ ಟೈಮಲ್ಲಿ. ನೆಕ್ಸ್ಟು ಕಾರ್ ಅನ್ನೋದನ್ನ ಗೊತ್ತಾಗಬೇಕು ಮಗುಗೆ, ಇದೇ ಕಾರ್ ಅಂತ ಗೊತ್ತಾಗಬೇಕು. ಕಾರ್ ಅಂತ ಹೇಳಿದಾಗ ಅದನ್ನು ಪುಷ್ ಮಾಡೋದಕ್ಕೆ ಪುಷ್ ಅನ್ನೋ ವರ್ಡ್ಸ್ ಗೊತ್ತಾಗಬೇಕು ಮತ್ತು ಪುಲ್ ಅನ್ನೋ ವರ್ಡ್ಸ್ ಗೊತ್ತಾಗಬೇಕು. ನೆಕ್ಸ್ಟ್ ಸ್ವಿಂಗ್ ಅನ್ನೋದನ್ನ ಮಗುಗೆ, ಇವಾಗ ಪಾರ್ಕ್ಗೆ ಕರ್ಕೊಂಡು ಹೋದಾಗ ಮಗುಗೆ ಇದು ಜೋಕಾಲಿ, ಸ್ವಿಂಗ್ ಅನ್ನೋದನ್ನ ಮಗುಗೆ ಗೊತ್ತಾಗಬೇಕು. ಆ್ಯಂಡ್ ಸ್ಲೈಡ್ ಅನ್ನೋದು ಗೊತ್ತಾಗಬೇಕು. ಅಥವಾ ಔಟ್ಸೈಡ್, ಹೊರಗಡೆ ಹೋಗ್ತಿದ್ದೀವಿ, ಹೊರಗಡೆ ಅಂತಂದ ತಕ್ಷಣ ಮಗು ಶೂನ ತೊಗೊಳ್ಳೋದು, ಅಂತಂದರೆ ಪೇರೆಂಟ್ಸ್ಗಳ ಗಾಡಿ ಕೀ ತೊಗೊಳ್ಳೋದು, ಹೆಲ್ಮೆಟ್ ತೊಗೊಳ್ಳೋದು, ಇದೆಲ್ಲ ಅವೇರ್ನೆಸ್ ಇರಬೇಕಾಗುತ್ತೆ. ಸೊ ಇದು 10 ಇದಾಗಿತ್ತು 50 ವರ್ಡ್ಸ್. ಮಕ್ಕಳಿಗೆ 2 ವರ್ಷದ ಒಳಗಡೆ ನಾವು ಈ ಎಲ್ಲ ಒಂದು 100 ವರ್ಡ್ಸ್ ಲಿಸ್ಟನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಮಗುಗೆ ಹೇಳುವಂತಹ ಕೆಪಾಸಿಟಿನೂ ಸಹ ಇರಬೇಕಾಗುತ್ತೆ. ಸೊ ಮೊದಲನೇದು ನಾನು ಹೇಳಿದ್ದು ನಿಮಗೆ ಜನಗಳು ಅಡ್ರೆಸ್ ಮಾಡೋದಕ್ಕೆ ಮಗು, ಅದಾದಮೇಲೆ ಮಗುವಿನ ಐಟಮ್ಸ್ ಇರ್ಬೋದು, ನೆಕ್ಸ್ಟು ಊಟದ ಸಮಯದಲ್ಲಿ ಯಾವುದ್ಯಾವುದನ್ನು ಹೇಳಬೇಕು, ಅದಾದಮೇಲೆ ಓನ್ ಫೀಲಿಂಗ್ಸ್, ನೋವು ಇರ್ಬೋದು, ಪೇನ್ ಇರ್ಬೋದು, ನೋವು ಎರಡು ಒಂದೇ, ಖುಷಿ ಇರ್ಬೋದು, ಸ್ಯಾಡ್ ಇರ್ಬೋದು. ಆ್ಯಂಡ್ ಲಾಸ್ಟ್ ಮಗುಗೆ ಈಗ ಔಟ್ಸೈಡಿಗೆ ಕರ್ಕೊಂಡು ಹೋದಾಗ ಅಥವಾ ಪ್ಲೇ ಟೈಮಲ್ಲಿ ಮಗುಗೆ ಏನೇನನ್ನು ಹೇಳ್ಕೊಡ್ಬೇಕು ಅನ್ನೋದು ಈ ಒಂದು 50 ವರ್ಡ್ಸ್. ನೆಕ್ಸ್ಟ್ 50 ವರ್ಡ್ಸಲ್ಲಿ ಯಾವ್ದು ಬರುತ್ತೆ ಆ್ಯಂಡ್ ಏನೇನೆಲ್ಲ ವರ್ಡ್ಸ್ ಇರಬೇಕು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಡೌಟ್ಸ್ ಇರ್ಬೋದು ಅಥವಾ ಏನೇ ಒಂದು ಸಜೆಷನ್ಸ್ ಇರ್ಬೋದು ಅಥವಾ ಏನೇ ಒಂದು ಏನು ಹೇಳೋದು, ಏನು ನಿಮ್ಮ ಒಂದು ಏನಂತ ಹೇಳೋದು, ಈ ವಿಡಿಯೋ ರಿಲೇಟೆಡ್ ಏನೇ ಒಂದು ಏನೇ ಕ್ವಶನ್ಸ್ ಇದ್ದರೂ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ, ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಎಲ್ಲ ವರ್ಡ್ಸ್ ಮಗು ಹೇಳ್ತಿಲ್ಲ ಅಂತಂದರೆ ಏನಪ್ಪ ಅಂತ ಭಯ ಪಡಬೇಡಿ. ಅಟ್ಲೀಸ್ಟ್ ಈ ಎಲ್ಲ ವರ್ಡ್ಸ್ನ ಮಗು ಅರ್ಥ ಮಾಡ್ಕೊಳ್ತಿದೆ ಅನ್ನೋದು ಇಟ್ಸ್ ಅ ವೆರಿ ಗುಡ್ ಸೈನ್. ರಿಸೆಪ್ಟಿವ್ ಲ್ಯಾಂಗ್ವೇಜಲ್ಲೂ ಇದಾಗುತ್ತೆ. ಈ ಒಂದು ಲಿಸ್ಟ್ ನಾನು ಯಾಕೆ ಶೇರ್ ಮಾಡ್ಕೊಳ್ತಿದ್ದೀನಿ ಅಂತಂದರೆ, ಕೆಲವರಿಗೆ ಮಗು ಜೊತೆ ಯಾವ ವರ್ಡ್ಸ್ನ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿರೋದಿಲ್ಲ. ಅದಕ್ಕೋಸ್ಕರ ನಾನು ಈ 10 ವರ್ಡ್ಸ್ನ ಅಂತಂದರೆ ಪ್ರತಿಯೊಂದು ಕ್ಯಾಟಗರಿಯಲ್ಲಿ 10 ವರ್ಡ್ಸ್ನ ನಾನು ಲಿಸ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದೇ ವರ್ಡ್ಸ್ನ ಹೇಳ್ಕೊಡ್ಬೇಕಾ, ಇದು ಬಿಟ್ಟು ಬೇರೆ ಹೇಳ್ಕೊಡ್ಬಾರ್ದಾ, ನನ್ನ ಮಗು ಇದನ್ನು ಬಿಟ್ಟು ನಾನು ಬೇರೆ ಹೇಳ್ಕೊಟ್ಟಿದ್ದೀನಿ ಅಂತಂದರೆ ದಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್. 100 ವರ್ಡ್ಸೇ ಇರಬೇಕು ಅಂತ ಏನೂ ಇಲ್ಲ, ಅದಕ್ಕಿಂತ ಹೆಚ್ಚು ವರ್ಡ್ಸ್ ಖಂಡಿತವಾಗ್ಲೂ ಕೆಲವು ಮಕ್ಕಳುಗಳಲ್ಲಿ ಇರುತ್ತೆ, ಜಾಸ್ತಿ ಮಕ್ಕಳಲ್ಲೇ ಇರುತ್ತೆ. ದಟ್ಸ್ ನಾಟ್ ಅ ಪ್ರಾಬ್ಲಮ್. ಸೊ 10 ವರ್ಡ್ಸ್ ನಿಮ್ಗೆ ಅಂತಂದರೆ ಲ್ಯಾಂಗ್ವೇಜ್ ಬಗ್ಗೆ ಒಂದು ಏನಂತ ಹೇಳೋದು, ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಇದನ್ನೆಲ್ಲ ಹೇಳ್ಕೊಡ್ಬೋದು. ಈ ಒಂದು ಕ್ಯಾಟಗರಿಯಲ್ಲಿ ಇಷ್ಟೆಲ್ಲ ಲಿಸ್ಟ್ ಮಾಡ್ಕೊಳ್ಬೋದು ಅನ್ನೋಂತಹ ಐಡಿಯಾಗೆ ನಾನಿವತ್ತು ನಿಮ್ಮ ಜೊತೆ ಇದನ್ನು ಶೇರ್ ಮಾಡಿದ್ದೀನಿ. ಪ್ಲೀಸ್ ವೆಯ್ಟ್ ಮಾಡಿ, ಇನ್ನು 50 ವರ್ಡ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದರಲ್ಲಿ ಯಾವ್ದು ಬರುತ್ತೆ ಅಂತ ನಾನು ಇವಾಗಲೇ ನಿಮಗೆ ಹಿಂಟ್ ಕೊಡ್ತೀನಿ. ಮೊದಲನೇದು ಆಪೋಸಿಟ್ಸ್ ಬಗ್ಗೆ ಮಗುಗೆ ಹೇಳ್ಕೊಡ್ಬೇಕಾಗತ್ತೆ. ಅದು ಇದು ಇರ್ಬೋದು ಅಥವಾ ಹಾಟ್ ಕೋಲ್ಡ್, ಈ ರೀತಿ ಆಪೋಸಿಟ್ಸ್ ಬಗ್ಗೆ ಮಗುಗೆ ಹೇಳ್ಕೊಡ್ಬೇಕಾಗುತ್ತೆ. ಇದು ಡೇ ಟು ಡೇ ಲೈಫಲ್ಲಿ ಮಗುಗೆ ಬೇಕಾಗಿರುವಂಥದ್ದು. ನೆಕ್ಸ್ಟು ಆ್ಯಕ್ಷನ್ಸು, ಈಗ ಏನು ಆ್ಯಕ್ಷನ್ಸ್ ಅಂತಂದರೆ ಗೋ, ಕಮ್, ಸಿಟ್, ಆ ರೀತಿ ಆ್ಯಕ್ಷನ್ಸು. ನೆಕ್ಸ್ಟು ಬೆಡ್ ಟೈಮ್, ಮಲ್ಕೊಳ್ಳುವಾಗ ಮಗುಗೆ ನಿದ್ದೆ ಮಾಡುವಂತಹ ಸಮಯದಲ್ಲಿ ಯಾವ ವರ್ಡ್ಸ್ನ ಹೇಳ್ಕೊಡ್ಬೇಕು. ಅದಾದಮೇಲೆ ಬಾಡಿ ಪಾರ್ಟ್ಸಲ್ಲಿ ಯಾವುದ್ಯಾವುದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆ್ಯಂಡ್ ಲಾಸ್ಟ್ ಸ್ನಾನ ಮಾಡುವಾಗ ಮಕ್ಕಳಿಗೆ ಯಾವ್ಯಾವ ವರ್ಡ್ಸ್ನ ಹೇಳ್ಕೊಡ್ಬೇಕು ಅಂತ ನಾನು ನೆಕ್ಸ್ಟ್ ಇದು ಪಾರ್ಟ್ 1 ಅಂತ ಕನ್ಸಿಡರ್ ಮಾಡಿದ್ರು ಪಾರ್ಟ್ 2 ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಪ್ರತಿಯೊಬ್ಬರ ಮನೆಯಲ್ಲೂ ಮಕ್ಕಳಿದ್ದೇ ಇರ್ತಾರೆ. ಸೊ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಸಿ ಯು, ಟಾಟಾ, ಬಾಯ್.